ಇನ್ನೊಂದು ಗುಂಪಿದೆ, ಬಸವ ತತ್ವದ ಮುಖವಾಡವನ್ನು ಧರಿಸಿ ತಮ್ಮದೇ ಆದಂಥ ಯಾವುದೋ ಒಂದು ಅಜೆಂಡಾ ತಗೊಂಡು ಸಮಾಜದಲ್ಲಿ ಹೊರಟಂಥವ್ರ ಕಮ್ಯುನಿಸ್ಟ್ರದೊಂದು ಗುಂಪಿದೆ. ಕಮ್ಯುನಿಸ್ಟ್ರು ಅಂದರೆ ಇವರು ಸಮತಾವಾದಿಗಳು ಅಂತ ಇವ್ರ ಹೆಸರು. ಎಲ್ಲದರಲ್ಲಿಯೂ ಸಮತೆಯನ್ನು ತರಬೇಕು ಅಂದ. ನಮ್ಮ ಶರೀರದಲ್ಲಿಯೇ ಬಂದಿಲ್ಲ. ಒಂದು ಬೆರಳು ದೊಡ್ಡದಿದೆ, ಇನ್ನು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದದ, ಅದಕ್ಕಿಂತ ಸ್ವಲ್ಪ ದೊಡ್ಡದ, ಅದಕ್ಕಿಂತ ಸಣ್ಣದದ, ಅದಕ್ಕಿಂತ ಸಣ್ಣದದ. ಇವೆಲ್ಲವೂ ಕೂಡಿದ್ರೆ ಮಾತ್ರ ಸಮಾನ ಆಗ್ತಾವ ಹೊರತು ಇವೆಲ್ಲವೂ ಒಂದೇ ಸೈಜಿಗೆ ಬಂದರೆ ಸಮಾಧಾನ ಆಗುವುದಿಲ್ಲ. ಸಮಾನತೆ ನಾವು ಸಮಾಜದಲ್ಲಿದ್ದಂಥವ್ರು ಎಲ್ಲರೂ ನಮ್ಮ ನಮ್ಮ ಸ್ಥಾನಗಳಲ್ಲಿ ಸಂತುಷ್ಟರಾಗಿ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು ಅನ್ನೋ ಭಾವನೆಯನ್ನು ತಾಳಿದರೆ ನಾವೆಲ್ಲರೂ ಕಲೆಕ್ಟರ್ ಆಗ್ತೀವಂದ್ರೆ ಸಾಧ್ಯ ಐತಾನೆ? ಒಂದು ವ್ಯವಸ್ಥೆ ನಡಿಬೇಕಾದ್ರೆ ಕಲೆಕ್ಟ್ರೂ ಬೇಕು, ತಹಶೀಲ್ದಾರೂ ಬೇಕು, SP ಅವರು ಬೇಕು, DYSP ಅವರು ಬೇಕು, CPIನೂ ಬೇಕು, ಇನ್ಸ್ಪೆಕ್ಟ್ರು ಬೇಕು, ಪೊಲೀಸರು ಬೇಕು. ಇಲ್ಲ ನಾವು ಸಮಾನತೆಯನ್ನು ತರ್ತೀವಂತ ಎಲ್ಲರನ್ನೂ SP ಮಾಡಿದರೆ ಸಮಾಜ ನಡೀಲಿಕ್ಕೆ ಸಾಧ್ಯ ಐತೆ? ಇದು ಬಹಳ ಜನರಿಗೆ ಪಚನ ಆಗೋದು ಕಷ್ಟ ಐತೆ. ಹೀಗೆ ಸಮಾನತೆಯ ಮುಖವಾಡವನ್ನು ಹಾಕ್ಕೊಂಡು ಈ ಬಸವ ಧರ್ಮದಲ್ಲಿ ಅಂದರೆ ಬಸವಣ್ಣನ ಸಂಪ್ರದಾಯದಲ್ಲಿ ಒಳಹೊಕ್ಕಂಥ ಕೆಲವೊಂದು ನುಸುಳುಕೋರರು ಅಂತ ಬಂದಿದ್ದಾರೆ.